ನಮಸ್ತೆ. ಇವತ್ತು ಹಾಗೆ ರ್ಯಾಂಡಮ್ ಕೆಲ್ಸಗಳ ಜೊತೆಗೆ ನಾನು ಒಂದು ವಿಚಾರನ ಶೇರ್ ಮಾಡ್ಕೊಬೇಕಿತ್ತು ನಿಮ್ ಜೊತೆ. ಆಕ್ಚುಲಿ ಏನಂದ್ರೆ ಒಂದು 3, 4 ದಿನದಿಂದ ನನ್ ಕಿವಿಗೆ ಒಂದು ಮಾತು ಬಿತ್ತು. ಅಂದ್ರೆ ಬೇಕಂತ ನಾನು ಯಾರ ಮಾತು ಕೇಳಿಸ್ಕೊಳಕ್ ಹೋಗ್ಲಿಲ್ಲ. ಅನ್‌ಎಕ್ಸ್‌ಪೆಕ್ಟೆಡ್ ಆಗಿ ನನ್ಗೆ ಕೇಳಿಸಿದ್ದು ಅಷ್ಟೇನೆ. ಏನಂದ್ರೆ ಒಬ್ರು ಫೋನಲ್ಲಿ ಮಾತಾಡ್ತಾ ಇದ್ರು. ಸೊ ಆ ಕಡೆಯವ್ರು ಏನ್ ಹೇಳಿದ್ರು ಅನ್ನೋದು ನನ್ಗೆ ಕೇಳಿಸ್ಲಿಲ್ಲ. ಬಟ್ ಇವ್ರು ಸ್ವಲ್ಪ ಹೌದಾ? ಹಾಗೆ ಹೀಗೆ ಅನ್ನೋ ತರ ಮಾತಾಡ್ತಿದ್ರು. ಅದಾದ್ಮೇಲೆ ಅವ್ರ ಹಸ್ಬೆಂಡ್‌ಗೆ ಇಂಥವ್ರ ಮಗಳು ದೊಡ್ಡವಳಾಗಿದ್ದಾಳೆ. ನಾನು ಸ್ನಾನ ಮಾಡಿಸ್ಲಿಕ್ಕೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಸೊ ಇವ್ರಿಗೂ ಸಹ ಒಬ್ಬ ಮಗಳಿದ್ದಾಳೆ. ಐ ಥಿಂಕ್ ಅವಳು 4th ಆರ್ 5th ಸ್ಟ್ಯಾಂಡರ್ಡ್ ಇರ್ಬೋದು. ಆ ಮಗು ಅವ್ರ ಅಮ್ಮನ್ನ ಕೇಳ್ತಾ ಇದ್ದಾಳೆ, "ಅಮ್ಮ ದೊಡ್ಡವರಾಗಿದ್ದಾರಾ ಅವರು? ಅಂದ್ರೆ ಏನು? ಯಾಕೆ ನೀನ್ ಯಾಕೆ ಹೋಗಿ ಸ್ನಾನ ಮಾಡಿಸ್ಬೇಕು? ಅವರೇ ಮಾಡ್ಕೋಬೋದಲ್ವಾ?" ಅಂತ ಹೇಳಿ. ಅದಕ್ಕೆ ಅವ್ರ ಅಮ್ಮ ಆ ಮಗುನ ಗದರಿಸ್ಬಿಟ್ರು. ಅಂದ್ರೆ "ನಿನ್ಗೇನಕ್ಕೆ ಈ ವಿಚಾರಗಳೆಲ್ಲ ಸುಮ್ನೆ ಬಾಯಿ ಮುಚ್ಕೊಂಡು ಓದ್ಕೋ ಹೋಗು, ಎಕ್ಸಾಮ್ ಬರ್ತಾ ಇದೆ ಹತ್ರ" ಅಂತ ಹೇಳಿ. ಆಮೇಲೆ ಅವ್ರು ಹೊರಟ್ಬಿಟ್ರು ಅನ್ಕೊಳ್ಳಿ. ಬಟ್ ನನ್ಗೆ ಅನ್ಸಿದ್ದು ಏನಂತಂದ್ರೆ, ಅವ್ರು ಆ ರೀತಿ ಗದರ್ಸೋ ಬದಲು ಬಿಕಾಸ್ ಆ ಮಗುನು ಸಹ ಈಗ ಪ್ಯೂಬರ್ಟಿ ಏಜ್‌ಗೆ ಹತ್ರ ಬರ್ತಾ ಇದೆ ಅಲ್ವಾ? ಸೊ ಆ ಮಗುಲು ಲಾಟ್ ಆಫ್ ಫಿಸಿಕಲಿ, ಮೆಂಟಲಿ ಚೇಂಜಸ್ ಅನ್ನೋದು ಆಗ್ತಾ ಇರುತ್ತೆ. ಬಿಕಾಸ್ ಹಾರ್ಮೋನ್ಸ್ ಅನ್ನೋದು ನಮ್ಮ ಬಾಡಿಲಿ ಚೇಂಜ್ ಆದಾಗ, ಆ ಏಜ್ ಮಕ್ಕಳು ತುಂಬಾ ಒಂಥರ ಆ ಚೇಂಜಸ್‌ನ ಫೇಸ್ ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ಗೊತ್ತಾಗ್ತಿರಲ್ಲ ಏನಕ್ಕೆ ನನ್ನ ಬಾಡಿಲಿ ಈ ರೀತಿ ಚೇಂಜಸ್ ಆಗ್ತಿದೆ ಅಂತ ಹೇಳಿ. ಮತ್ತೆ ಅವ್ರಿಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಯಾಕೆ ಈ ರೀತಿ ಆಗ್ತಿದೆ ಅನ್ನೋದೆಲ್ಲ ಅವ್ರಿಗೆ ಏನು ಅಂದ್ರೆ ಪಾಪ ಏನೂ ಗೊತ್ತಿರಲ್ಲ. ಸೊ ಇದೆಲ್ಲಾನು ಒಂದು ತಾಯಿಯಾಗಿ ನಾವು ಮಕ್ಕಳಿಗೆ ಗೈಡ್ ಮಾಡಬೇಕು. ನಿನ್ಗೆ ಈ ಥರ ಆಗತ್ತೆ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ಫಿಸಿಕಲಿ, ಮೆಂಟಲಿ ಎಲ್ಲ ಚೇಂಜಸ್ ಆಗತ್ತೆ. ಹಾರ್ಮೋನ್ಸ್ ಈ ಥರ ಎಲ್ಲ ಆಗತ್ತಮ್ಮ ನಿನಗೆ. ಸೊ ಧೈರ್ಯವಾಗಿರು. ಯಾವುದನ್ನೂ ಆಗಲಿ ನೀನು ಕನ್ಫ್ಯೂಷನ್ಸ್ ಇಟ್ಕೊಂಬೇಡ. ನಿನ್ಗೆ ಏನೇ ಆದರೂ ನನ್ನ ಹತ್ರ ಬಂದು ಹೇಳು, ಶೇರ್ ಮಾಡ್ಕೊ. ನಾನು ಅದಕ್ಕೆ ಏನು ಹೇಳಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ ನಿನಗೆ ಅಂತ ಹೇಳಿ ಆ ಮಕ್ಕಳನ್ನ ಆ ಒಂದು ಪ್ಯೂಬರ್ಟಿ ಏಜ್‌ಗೆ ನಾವು ಬಿಫೋರಿಂದನೇ ಸ್ವಲ್ಪ ಪ್ರಿಪೇರ್ ಮಾಡಿಟ್ರೆ, ಆ ಮಕ್ಕಳಿಗೆ ಆ ಕನ್ಫ್ಯೂಷನ್ಸ್ ಎಲ್ಲ ಏನೂ ಇರೋದಿಲ್ಲ. ಸೊ ತಾಯಿಯಾದವರು ಅದನ್ನ ಹೇಳ್ದೇ ಇದ್ದಾಗ, ಅವ್ರ ಕನ್ಫ್ಯೂಷನ್ಸಲ್ಲಿ ಬೇರೆಯವ್ರ ಹತ್ರ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ, ಬೇರೆಯವರು ಅವ್ರಿಗೆ ರಾಂಗ್ ಇನ್ಫಾರ್ಮೇಷನ್ಸ್ ಎಲ್ಲ ಕೊಟ್ಟಾಗ, ಮಕ್ಕಳು ತುಂಬಾನೇ ಪ್ಯಾನಿಕ್ ಆಗೋ ಒಂದು ಚಾನ್ಸಸ್ ಇರತ್ತೆ. ನನಗೂ ಇಬ್ರು ಹೆಣ್ಮಕ್ಳಿರೋದ್ರಿಂದ ಆ ಒಂದು ಎಕ್ಸ್‌ಪೀರಿಯನ್ಸಿಂದ ನಾನಿದನ್ನ ಶೇರ್ ಮಾಡ್ತಿದ್ದೀನಿ.